ಮನೆಯವರನ್ನ ಸಂಪರ್ಕ ಮಾಡದೆ ಮನೆಗೆ ಸರ್ವೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ರು. ಸರ್ವೆ ಪೂರ್ಣಗೊಂಡಿದೆ ಅಂತ ಸ್ಟಿಕ್ಕರ್ ಅನ್ನು ಅಂಟಿಸಿದ್ರು. ಇದು ಚಿಕ್ಕಲಸಂದ್ರದ ಸಾರ್ವಭೌಮ ನಗರದಲ್ಲಿ ಆಗಿರೋದು. ಮನೆ ಮಾಲೀಕ ನಂದೀಶ್ ಅನ್ನೋರ್ ಮನೆಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದ ಹಾಗೆ ಕೇಳಿದಾರೆ ಅವರು, ಯಾಕಪ್ಪ ಸ್ಟಿಕ್ಕರ್ ಅಂಟಿಸಿದ್ರೆ, ನಮ್ಮ ಹತ್ರ ಏನು ಪ್ರಶ್ನೆಗಳನ್ನೇ ಕೇಳಿಲ್ವಲ್ಲ ನೀವು ಅಂತ. ಇಷ್ಟಕ್ಕೆ ಒದ್ದು ಕೆನ್ನೆಗೆ ಬಿಬಿಎಂಪಿ ಸೂಪರ್ವೈಸರ್ ಸುರೇಶ್ ಅನ್ನೋನು ಹೊಡೆದಿದ್ದಾನಂತೆ. ಬಿಬಿಎಂಪಿ ವಿರುದ್ಧ ಹಲ್ಲೆಗೊಳಗಾದಂತಹ ನಂದೀಶ್ ಪುತ್ರ ಶಶಾಂಕ್ ಕಿಡಿಕಾರ್ತಿದ್ದಾರೆ. ನೋಡಿ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದೀವಿ. ಪೌರ ಕಾರ್ಮಿಕ ಬರ್ತಾನೆ ಮನೆ ಹತ್ರ, ಆತ ಸ್ಟಿಕ್ಕರ್ ಅನ್ನು ಅಂಟಿಸ್ತಾನೆ. ಅಂಟಿಸಿರೋ ಸ್ಟಿಕ್ಕರ್ನ ಫೋಟೋವನ್ನ ತಗೊಂಡು ಹೋಗ್ತಾನೆ. ಅಲ್ಲಿಗೆ ಸರ್ವೆ ಮುಗೀತು, ಈ ಮನೆದು ಮುಗಿದಿದೆ ಅಂತ ಹೇಳಿ ಡೇಟಾ ಎಂಟ್ರಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಇದನ್ನ ಗಮನಿಸಿದಂತಹ ಮನೆ ಮಾಲೀಕ ಆಚೆ ಬಂದು, ಏನ್ ಸರ್ವೆ, ಏನಕ್ಕೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಸೊ ತಪ್ಪ್ಯಾರ್ದು ಇಲ್ಲಿ. ಆಮೇಲೆ ಇನ್ನೊಂದು, ಪೌರ ಕಾರ್ಮಿಕರದ ಕೆಲಸ ಏನಪ್ಪ, ಕಸ ಯಾವ ಭಾಗದಲ್ಲಿ ಎಷ್ಟೆಷ್ಟಿದೆ ಉತ್ಪಾದನೆ ಆಗಿದೆ ಅದು ಎತ್ಕೊಂಡು ಹೋಗೋದು ಅವ್ರ ಕೆಲಸ. ಬಟ್ ಇಲ್ಲಿ ಮಾಡ್ತಿರೋದು ಏನು, ಸರ್ವೆ ಹೆಸರಲ್ಲಿ ಪೌರ ಕಾರ್ಮಿಕರನ್ನ ಯಾಕೆ ಕಳಿಸ್ಕೊಟ್ರು? ಯಾರ್ದು ಕಳ್ಳಾಟ ಇದು? ಸರ್ವೆಯನ್ನು ಯಾರು ಮಾಡಬೇಕು? ಅಂಗನವಾಡಿ ಟೀಚರ್ಸ್ ಮಾಡಬೇಕು ಅಥವಾ ಟೀಚರ್ಸ್ ಬಂದು ಮಾಡಬೇಕು? ಅಂದರೆ ಎಲ್ಲ ಮನೆ ಒಳಗಡೆ ಇದ್ದಾಗ ಪೌರ ಕಾರ್ಮಿಕರೊಬ್ಬರು ಬಂದರು, ಲೈಕ್ ಕಸ ಗುಡಿಸ್ತಾರಲ್ಲ ಅವ್ರು ಬಂದವರು ವಿತೌಟ್ ಆರ್ ನಾಲೆಜ್ ಅವ್ರು ಸೀದಾ ಬಂದು ಗೇಟಿಗೆ ಇದನ್ನು ಅಂಟಿಸ್ತಿದ್ರು. ಇದನ್ನು ನೋಡಿ ನಮ್ಮ ತಂದೆ ಏನು ಮಾಡಿದ್ರು, ಹೋಗಿ ಪ್ರಶ್ನೆ ಮಾಡಿದ್ರು ಅವ್ರನ್ನ, ಏನಕ್ಕೆ ಅಂಟಿಸ್ತಿದ್ದೀರಾ, ನಮ್ಮದೇನು ಸರ್ವೆ ಮಾಡಿಲ್ಲ ನೀವು. ಆ್ಯಂಡ್ ವಿತೌಟ್ ಎನಿ ಡಾಕ್ಯುಮೆಂಟ್ಸ್ ಬಂದಿದ್ದಕ್ಕೆ ಅದನ್ನ ಪ್ರಶ್ನೆ ಮಾಡಿದ್ರು. ವಿತೌಟ್ ಎನಿ ಯೂನಿಫಾರ್ಮ್ ಅವ್ರು ಏನಿದ್ರು ಅವ್ರು ಬಂದಿದ್ದಕ್ಕೆ ಪ್ರಶ್ನೆ ಮಾಡಿದ್ರು. ಆಗ ಅವ್ರು ಒಂದು ಸ್ವಲ್ಪ ಲತಾರ್ಜಿಕಾಗಿ ಆನ್ಸರ್ ಕೊಟ್ಟರು. ಲೈಕ್ ಏನಂದರೆ, ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ, ನನ್ನ ಫೋನಿಂದನೇ ನನಗೆ ಕೊಟ್ಟಿರೋ ಟಾಸ್ಕ್ ಇದು ಅಂತ ಹೇಳಿಬಿಟ್ಟು ಹೋದರು. ಆ ವ್ಯಕ್ತಿ ಆವಾಗ ಹೊಟ್ಟೋದ್ರು. ಅದಾಗ ಒಂದು ಹಾಫ್ ಆನ್ ಅವರ್ 1 hour ಆದಮೇಲೆ ಸೂಪರ್ವೈಸರ್ ಜೊತೆ ವಾಪಸ್ ಬಂದರು ಮ್ಯಾಮ್. ಮತ್ತೆ ವಾಪಸ್ ಬಂದವರು ಏನಾದರೂ ನಮ್ಮ ತಂದೆ ತಿರ್ಗಾ ಸೂಪರ್ವೈಸರ್ಗೂ ಅದನ್ನೇ ಪ್ರಶ್ನೆ ಮಾಡಿದ್ರು. ಲೈಕ್ ಹಿ ವಾಸ್ ನಾಟ್ ಇನ್ ಹಿಸ್ ಯೂನಿಫಾರ್ಮ್, ನೀದರ್ ಹಿ ವಾಸ್ ವೇರಿಂಗ್ ಹಿಸ್ ID ಕಾರ್ಡ್. ಅವ್ರು ಏನು ಮಾಡಿದ್ರು ಅಂದರೆ, ಸೀದಾ ಬಂದರು, ಹಿ ಸ್ಟಾರ್ಟೆಡ್ ಅಸಾಲ್ಟಿಂಗ್ ಮೈ ಫಾದರ್. ಸ್ವಲ್ಪ ಯಾವ ರೀತಿ? ಫಸ್ಟು ಕೆಟ್ಟದಾಗ ಬೈದರು, ಆಮೇಲೆ ಫಸ್ಟ್ ತಳ್ಳಿದ್ರು ಮ್ಯಾಮ್. ಅದಕ್ಕೆ ಪ್ರತಿರೋಧ ಅಂದರೆ ಏನು ವಾಪಸ್ ನಮ್ಮ ತಂದೆ ಹೊಡೆಯೋಕೆ ಹೋಗಲಿಲ್ಲ, ಜಸ್ಟ್ ರೇಗಿದ್ರು. ಕೋಪ ಮಾಡಿಕೊಂಡು ಬೈದಾಗ ಏನು ಮಾಡಿದ್ರು ಅಂದರೆ, ಅವರು ಕಾಲಿಂದ ಒದ್ದು ಕಾಲರ್ ಇಟ್ಕೊಂಡು ಕಪಾಲಕ್ಕೆ ಹೊಡೆದ್ರು ಮ್ಯಾಮ್. ಕಪಾಲಕ್ಕೆ ಹೊಡೆದ್ಮೇಲೆ ಒಂದು 2 minutes ಇರಲಿಲ್ಲ, ದ ಪರ್ಸನ್ ವಾಸ್ ನಾಟ್ ಇನ್ ದಿಸ್ ಪ್ಲೇಸ್. ಓಕೆ, ಅಂದರೆ ಅವರು ಕೇವಲ ಸ್ಟಿಕ್ಕರನ್ನು ಯಾಕೆ ಅಂಟಿಸ್ತಿದ್ದೀರಾ, ಪ್ರೊಸೀಜರಿಂದ ಮಾಡಿ ಅಂದಿದ್ದಕ್ಕೆ ಮಾತ್ರ ಅಲ್ಲೇ ಆಗಿರೋದು? ಎಸ್ ಮೊದಲು ಪರಿಚಯ ಇದ್ರಾ ಹೇಗೆ ಅಂತ? ಇಲ್ಲ ಮ್ಯಾಮ್, ಇಲ್ಲಿ ಯೂಶಲಿ ಓಡಾಡ್ತಿರ್ತಾರೆ ಅವರು, ಬಟ್ ನಮಗಷ್ಟು ಪರಿಚಯ ಇಲ್ಲ ಅವರು. ಇವತ್ತು ಸೂಪರ್ವೈಸರ್ ಅಂತ ತಿಳಿದಿದ್ದಿಂದ ಇವತ್ತೇ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಶಾಂಕ್ ಅವರೇ ಸಂಪರ್ಕದಲ್ಲಿದ್ದಾರೆ. ಇವರು ನಂದೀಶ್ ಅವರು ಹಲ್ಲೆಗೊಳಗಾದ್ರಲ್ಲ ಅವ್ರ ಪುತ್ರ. ಶಶಾಂಕ್ ಅವರೇ ನಮಸ್ಕಾರ. ಎಷ್ಟೊತ್ತಿಗೆ ಆ ಪೌರ ಕಾರ್ಮಿಕ ಮೊದಲನೇದಾಗಿ ನಿಮ್ಮ ಮನೆ ಹತ್ರ ಬಂದಿದ್ದು? ನಮಸ್ತೆ ಮ್ಯಾಮ್. ಮೊದಲನೇದಾಗಿ ಆ ಪೌರ ಕಾರ್ಮಿಕರು ಏನು ಬಂದಿದ್ರು, 9:45 ಅರೌಂಡ್ ಬಂದರು ಮ್ಯಾಮ್. 9:15 ಅರೌಂಡ್ ಬಂದರು. ಬಂದು ಏಕಾಏಕಿ ಸ್ಟಿಕ್ಕರ್ ಅಂಟಿಸಿದ್ರು ಮ್ಯಾಮ್. ಸ್ಟಿಕ್ಕರ್ ಅಂಟಿಸಿ ನಮ್ಮನ್ನ ಏನು ಕೇಳಲಿಲ್ಲ ಅಥವಾ ನಮ್ದೇನು ಏನಿದೆ ಇದನ್ನು ತಗೊಳ್ಳಿಲ್ಲ ಮ್ಯಾಮ್. ಅವರು ಸರ್ವೆ ಮಾಡ್ಕೊಳ್ಳಿಲ್ಲ. ಅವರು ಸರ್ವೆ ಮಾಡ್ಕೊಳ್ಳಿಲ್ಲದಿದ್ದಕ್ಕೆ ನಮ್ಮ ತಂದೆ ಪ್ರಶ್ನಿಸಿದ್ರು ಅವ್ರನ್ನ, ನಿಮಗೆ ರೈಟ್ಸ್ ಇದೆಯಾ ಅಥವಾ ಎಲ್ಲಿ ನೋಟ್ ಮಾಡ್ಕೊತಿದ್ದೀರಾ ಏನು ಅಂತ ಕೇಳಿದ್ರು. ಆ ಟೈಮಲ್ಲಿ ಅವ್ರು ಒಂದು ಸ್ವಲ್ಪ ರೂಢಾಗಿ ಹೇಳಿದ್ರು, ಲೈಕ್ ಇಲ್ಲ ನಾನು ಇದರೊಳಗೆ ನೋಟ್ ಮಾಡ್ಕೋತಾ ಇದ್ದೀನಿ, ಬಟ್ ಹಿ ಡಿಂಟ್ ನೋಟ್ ಇಟ್. ಮೊಬೈಲ್ ತೋರಿಸಿದ್ರು ಅಷ್ಟೇ, ಬಟ್ ಇಲ್ಲಿ ಸುತ್ತಮುತ್ತ ಯಾರ ಮನೆದು ಅವ್ರು ನೋಟ್ ಮಾಡ್ಕೊಳ್ಳಿಲ್ಲ. ಅದಾಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಹಿ ಗಾಟ್ ದ ಸೂಪರ್ವೈಸರ್ ಮ್ಯಾಮ್. ಸೂಪರ್ವೈಸರ್ ಅವ್ರು ಬಂದವ್ರು ಏನು ಮಾಡಿದ್ರು, ಅವ್ರನ್ನ ನಮ್ಮ ತಂದೆ ಪ್ರಶ್ನೆ ಮಾಡಿದ್ರು. ಹೊರಗೆ ನಿಂತ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ರು, ಸೂಪರ್ವೈಸರ್ ಸಹ ಬಂದಿದ್ರು. ನಮ್ಮ ತಂದೆ ತಿರ್ಗಾ ಅದನ್ನೇ ಪ್ರಶ್ನೆ ಮಾಡಿದ್ರು. ಆ ಸೂಪರ್ವೈಸರ್ ಏನಿದ್ರು ಅವ್ರ ID ಅಥವಾ ಯೂನಿಫಾರ್ಮ್ ಏನು ಹೇಳಿದೆ ಹಂಗೆ ಬಂದಿದ್ರು ಮ್ಯಾಮ್, ಫಸ್ಟ್ ಮೊದಲನೇದಾಗಿ. ಆಮೇಲೆ ನಮ್ಮ ತಂದೆ ಏನಂತ ಪ್ರಶ್ನೆ ಮಾಡಿದ್ರು ಅಂದರೆ, ಇದಕ್ಕೆ ಒಂದು ನೀತಿ ನಿಯಮ ಅಂತ ಇರುತ್ತೆ, ಆ್ಯಂಡ್ ಪ್ರೊಸೀಜರ್ಸ್ ಅಂತ ಇರುತ್ತೆ, ಮತ್ತು ಫಾರ್ಮಾಲಿಟೀಸ್ ಅಂತ ಇರುತ್ತೆ ಮ್ಯಾಮ್. ಡಾಕ್ಯುಮೆಂಟ್ಸು ವಿತೌಟ್ ಡಾಕ್ಯುಮೆಂಟ್ಸ್ ಏನೂ ಇಲ್ಲದೆ ಅವ್ರು ಬಂದ್ಬಿಟ್ಟು ಏಕಾಏಕಿ ಇದನ್ನು ಮಾಡಿದ್ದಕ್ಕೆ, ಪ್ರಶ್ನೆ ಮಾಡಿದ್ದಕ್ಕೆ, ನಿಮ್ದು ಯಾವಾಗಲೂ ಇದೇ ಆಗೋಯ್ತು ಅನ್ನೋ ರೀತಿ ಇದನ್ನು ಮಾಡಿ ನಿಂದನೆ ಮಾಡಿದ್ರು, ತಳ್ಳಿದ್ರು ನಮ್ಮ ತಂದೆಯವ್ರನ್ನ. ತಳ್ಳಿದ ಮೇಲೆ ನಮ್ಮ ತಂದೆಯವರು ಒಂದು ಸ್ವಲ್ಪ ಕೂಗಾಡಿದ್ರು, ಕೋಪದಲ್ಲಿ ಅವ್ರ ಮೇಲೆ ಕೂಗಾಡಿದ್ರು, ನಿಮ್ಗೇನು ರೈಟ್ಸ್ ಇದೆ ನಮ್ಮ ಮೇಲೆ ಕೈ ಮಾಡೋದಕ್ಕೆ ಆಗಲಿ ಮತ್ತೊಂದಕ್ಕಾಗಲಿ ಅಂದರೆ ಕೂಗಾಡಿದ್ರು ಕೋಪದಲ್ಲಿ. ಆ ಸಂದರ್ಭದಲ್ಲಿ ಆ ಸೂಪರ್ವೈಸರ್ ವ್ಯಕ್ತಿ ಏನಿದ್ರು ಕಾಲಿನಿಂದ ಹೊದ್ದು ಮತ್ತೆ ಕಪಾಲಕ್ಕೆ ಹೊಡೆದ್ರು ಮ್ಯಾಮ್.
ಓಕೆ ಶಶಾಂಕ್, ಸಮೀಕ್ಷೆ ಅಂದರೆ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಜಾತಿ ಯಾವುದು, ಎಲ್ಲದರ ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ಬಟ್ ಅವತ್ತು ಏನಾಯ್ತು, ಆ ಥರ ಏನಾದರೂ ಡೇಟಾ ಕಲೆಕ್ಟ್ ಮಾಡುವಂತಹ ಕೆಲಸ ಮಾಡಿದ್ರಾ? ಜೊತೆಗೆ ಇಡೀ ಏರಿಯಾದಲ್ಲೂ ಕೂಡ ಇದೇ ರೀತಿ ಕೆಲಸ ಆಗಿದೆಯಾ? ಯಾವುದು ನಡೀಲಿಲ್ಲ ಸರ್. ಹೌದು ಸರ್, ಪ್ರತಿ ಮನೆಗೂ ಹಿಂಗೆ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋದರು. ಅಂಡ್ ಇದನ್ನ ಪ್ರಶ್ನಿಸಿದ್ದು ನಮ್ಮ ತಂದೆ ಒಬ್ರು, ಅಂದ್ರೆ ನಮ್ಮ ತಂದೆ ಅದನ್ನ ನೋಡಿ ಪ್ರಶ್ನೆ ಮಾಡಿದ್ದಕ್ಕೆ ಆ ವ್ಯಕ್ತಿ ಅಲ್ಲಿಂದ ಹೊಟ್ಟೋದ್ರು. ಆ ಪೌರ ಕಾರ್ಮಿಕ ಏನಿದ್ರು ಅಲ್ಲಿಂದ ಹೊಟ್ಟೋದ್ರು ಸರ್. ನೆನ್ನೆ ನಿಮ್ಗೇನ್ ಇದನ್ನ ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಲ್ಲ, ಅದ್ರ ಪ್ರಕಾರ ಹಂಗ್ ಮಾತಾಡಿ ಹೊರಟೋದ್ರು ಅವರು. ಸ್ಟೇಷನ್ ನೀವು ಹೋಗ್ಬೇಕು ಅಂತ ನೀವ್ ಅಂದ್ಕೊಂಡ್ರ ಅಥವಾ ಅಲ್ಲಿಂದಲೇ ಪೊಲೀಸರಿಂದಲೇ ಫೋನ್ ಬಂತ? ಸ್ಟೇಷನ್ ಅಲ್ಲಿ ಏನಾಯ್ತು ಅಂತ ಹೇಳ್ಬೋದಾ? ಶೋರ್ ಮ್ಯಾಮ್. ಫಸ್ಟ್ ಹಲ್ಲೆ ಆಗ್ತಿದ್ದಂಗೆ ನಮ್ಮ ತಂದೆಯವರು ಹೊಯ್ಸಳಗೆ ಕಾಲ್ ಮಾಡಿದ್ರು. ಹೊಯ್ಸಳಗೆ ಕಾಲ್ ಮಾಡ್ತಾ ಇದ್ದಂಗೆ ಸೂಪರ್ವೈಸರ್ ಜೊತೆ 3 ಜನ ಏನಿದ್ರು ಅವ್ರು ಇಲ್ಲಿಂದ ಹೊರಟೋಗ್ತಾರೆ ಮ್ಯಾಮ್. ಇಲ್ಲಿಂದ ಹೋಗಿ ನಮ್ಗೆ ಇಲ್ಲಿ ಹೊಯ್ಸಳದವ್ರು ಬಂದು ಇಲ್ಲಿಂದ ಅವ್ರ ನಂಬರ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು ನಾವು ಆಲ್ರೆಡಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀವಿ, ಇಲ್ಲಿಗೆ ಬನ್ನಿ ಅನ್ನೋ ರೀತಿಯಲ್ಲಿ ಕರೆಸ್ಕೊಂಡ್ರು ಮ್ಯಾಮ್ ನಮ್ಮನ್ನ. ಸರಿ. ಓಕೆ, ಅಲ್ಲೇನಾಯ್ತು? ಅದಾದ್ಮೇಲೆ ಅಲ್ಲಿ ಲೈಕ್ ಅವ್ರ ಕ್ವಶನ್ ಮಾಡಿದ್ವಿ ಸೇಮ್ ಇದೇ ರೀತಿ ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ವಾ, ವಿತೌಟ್ ಫಾರ್ಮಾಲಿಟೀಸ್ ಹೆಂಗ್ ಮಾಡಿದ್ರಿ ಅಂತ ಎಲ್ಲ ಕೇಳಿದಾಗ ಅವರು ಇಲ್ಲ ನಮ್ದೇ ತಪ್ಪಾಗಿದೆ, ನಮ್ಮಿಂದ ನಮ್ಮ ಹುಡುಗಂದೇ ತಪ್ಪು, ಸಾರಿ ಅನ್ನೋ ತರ ಅಲ್ಲಿ ಇನ್ನೊಂದು ಇಬ್ರು ಅಧಿಕಾರಿಗಳಿದ್ರು. ಓಕೆ, ಸೊ ಅವರಿಂದ ನಮ್ಗೊಂದು ಆಶ್ವಾಸನೆ ಸಿಕ್ತು ಸರ್, ಇನ್ ಮುಂದೆ ಆ ವ್ಯಕ್ತಿ ನಿಮ್ ತೊಂದರೆ ಕೊಡಲ್ಲ ಅಥವಾ ನಿಮ್ ಏರಿಯಾ ಕಡೆ ಬರಲ್ಲ ಅನ್ನೋ ತರ ಅಪಾಲಜಿ ಹೇಳ್ಸಿದ್ರು. ನೀದರ್ ಇಟ್ ವಾಸ್ ಗಿವನ್ ಇನ್ ರೈಟಿಂಗ್ ಆರ್ ಎನಿಥಿಂಗ್. ಅವ್ರು ಬರೀ ಸಾರಿ ಕೇಳಿಸ್ಬಿಟ್ಟು ಅಲ್ಲಿಂದ ಮೂವ್ ಆನ್ ಆದ್ರು ಸರ್. ಓಕೆ ಶಶಾಂಕ್, ಸಮೀಕ್ಷೆ ಮಾಡೋಕೆ ಬಂದವರು ಗೂಂಡಾಗಿರಿಯನ್ನು ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಪ್ರಶ್ನೆ ಮಾಡಿದ್ದಕ್ಕೆ ಹೊಡಿತಾರೆ ಅಂದರೆ ಈ ಕೃತ್ಯದ ಬಗ್ಗೆ ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ? ಸರ್ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನಮ್ಮ ರೈಟ್ಸ್ ಸರ್. ನಾವು ಏನು ಕೇಳಕ್ಕೆ ಹೋದ್ವಿ, ದಿಸ್ ಇಸ್ ಆರ್ ರೈಟ್ಸ್. ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಆಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನೋದು ವಿಷಾದನೀಯ. ಸೊ ಇದರಿಂದ ಒಳ ಮೀಸಲಾತಿ ಸಮೀಕ್ಷೆ ಹೆಸರಲ್ಲಿ ದಾದಾಗಿರಿ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಸಿಬ್ಬಂದಿಗಳು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಹಲ್ಲೆಗೊಳಗಾದಂತಹ ಸಂತ್ರಸ್ತ ಕುಟುಂಬದ ಭಾಗವಾಗಿರುವಂತಹ ಶಶಾಂಕ್ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಈಗ ವಾಪಸ್ ಹೋಗ್ತೀನಿ. ಶಶಾಂಕ್, ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಸಂಧಾನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಅಂತ ಕೇಳ್ಪಡ್ತಾ ಇದ್ವಿ. ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೋಗಿದ್ದ, ಅಲ್ಲಿ ಕಂಪ್ಲೇಂಟ್ ತಗೊಳ್ಳುವಂತಹ ಪ್ರಮೇಯನೇ ಬರಲಿಲ್ವಾ? ಏನಾಯ್ತು ಅಂತ ಆಫೀಸರ್ಸ್ ಪದೇ ಪದೇ ಏನು ಸ್ಟ್ರೆಸ್ ಮಾಡ್ತಾ ಇದ್ರು? ಮ್ಯಾಮ್ ಹೌದು, ಕಂಪ್ಲೇಂಟ್ ಕೊಡಬೇಕು ಅನ್ನೋ ಮೇಜರ್ ಇಶ್ಯೂ ಇಂದಾನೆ ಹೋಗಿದ್ದು. ಬಟ್ ಪೊಲೀಸ್ ಅವ್ರು ಏನಿದ್ರು ಫಸ್ಟ್ ಅವ್ರ ಪಾರ್ಟ್ ಆಫ್ ಸ್ಟೋರಿನೂ ಕೇಳಿದ್ರು. ಆ್ಯಂಡ್ ನಮ್ಮ ಸೈಡಿಂದ ಏನೇನು ನಡೆದಿತ್ತು ವಿತ್ ದ ಫುಟೇಜ್ ನಾವು ಹೋಗಿ ತೋರಿಸಿದಾಗ ಅವರು ಅವ್ರದ್ದೇ ತಪ್ಪಿರೋದ್ರಿಂದ ಅವ್ರ ಕೈಯಲ್ಲಿ ಕ್ಷಮೆಯನ್ನು ಕೇಳಿಸ್ತಾರೆ ಮ್ಯಾಮ್. ಸಾರಿ ಕೇಳಿಸ್ಬಿಟ್ಟು ಇದನ್ನ ದೊಡ್ಡದು ಮಾಡ್ಕೊಳ್ಳೋದು ಬೇಡ, ಇಲ್ಲಿ ಅವ್ರದ್ದು ತಪ್ಪಿದೆ ನಮ್ದು ತಪ್ಪಿದೆ ಅನ್ನೋ ಒಂದು ಇದಕ್ಕೆ ಬಂದು ಅದನ್ನ ಅಲ್ಲೇ ರಿಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದ್ರು. ಅಂದ್ರೆ ಟ್ರೈ ಮಾಡಿದ್ರು, ರಿಸಾಲ್ವ್ ಮಾಡಿದ್ರು ಮ್ಯಾಮ್ ಇಶ್ಯೂನ. ಓಕೆ ಶಶಾಂಕ್, ಸಾಮಾನ್ಯವಾಗಿ ಸಮೀಕ್ಷೆಗಳನ್ನು ಟೀಚರ್ಸ್ಗಳು ಮಾಡೋದು, ಅಂಗನವಾಡಿ ಕಾರ್ಯಕರ್ತರು ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಮಾಡ್ತಾ ಇರುವಂತಹದ್ದು ಪೌರ ಕಾರ್ಮಿಕರು, ಅದು ಅಲ್ಲದೆ ಹಲ್ಲೆಯನ್ನು ನಡೆಸಿದ್ದಾರೆ ಪ್ರಶ್ನೆ ಮಾಡಿದ್ದಕ್ಕೆ. ಈ ರೀತಿ ಕಾಟಾಚಾರದ ಗಣತಿ ಮಾಡ್ತಾ ಇರೋರಿಗೆ, ಸಮೀಕ್ಷೆ ಮಾಡ್ತಾ ಇರೋರಿಗೆ ಏನು ಹೇಳ್ತೀರಿ ಅಂತ ಹೇಳಿ? ಸರ್, ನಾನು ಆಗ್ಲೇ ಹೇಳ್ದಂಗೆ ಈಗ ರೈಟ್ ಕ್ವಶನ್ ಏನಿದೆ, ಇದು ನಮ್ಮ ರೈಟ್ ಸರ್. ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಆಗುತ್ತೆ ಅಂದ್ರೆ, ಒಂದು ವಿ ಆರ್ ನಾಟ್ ಸೇಫ್ ಅಂತ, ಇನ್ನೊಂದು ಸಮಥಿಂಗ್ ಇಸ್ ನಾಟ್ ರೈಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ. ಇದು ಸಮಥಿಂಗ್ ಖಂಡನೀಯ ಹಾಗೂ ವಿಷಾದನೀಯ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ. ಶಶಾಂಕ್, ಹಲ್ಲೆ ಮಾಡಿದವರಲ್ಲಿ ತುಂಬಾ ದಿನನಿತ್ಯ ನೀವು ಯಾರನ್ನಾದ್ರೂ ನೋಡ್ತಾ ಇದ್ರ, ಕಾಮನ್ ಆಗಿ ನೋಡ್ತಾ ಇದ್ರ? ಯಾರ್ದಾದ್ರೂ ಪರಿಚಯ, ಮುಖ ಪರಿಚಯ ಇತ್ತಾ ನಿಮ್ಮ ತಂದೆಯವ್ರಿಗಾಗ್ಲಿ ಅಥವಾ ನಿಮ್ಗಾಗ್ಲಿ? ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್. ಓಕೆ ಓಕೆ. ಬಟ್ ಅವ್ರ ವರ್ತನೆ ಹೇಗಿತ್ತು ಶಶಾಂಕ್? ಈಗ ನಾವು CCTV ವಿಜುವಲ್ಸ್ ಅನ್ನು ನೋಡ್ತೀವಿ, ಅವ್ರ ತಾಳ್ಮೆ ಅನ್ನೋದು ಒಂದ್ ಚೂರು ಇರಲಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಫೌಲ್ ಲ್ಯಾಂಗ್ವೇಜ್ ಏನಾದ್ರೂ ಉಪಯೋಗಿಸಿದ್ರ, ಕೆಟ್ಟ ಭಾಷೆಗಳನ್ನ ಪ್ರಯೋಗ ಮಾಡಿದ್ರ, ಹೆಂಗಿತ್ತು ಅವ್ರ ವರ್ತನೆ ಅಂತ? ಘಟನೆ ನಡೆದಾಗ ನನ್ನ ಸ್ಥಳದಲ್ಲಿ ಇರೋದಿಲ್ಲ. ಬಟ್ ನಮ್ಮ ತಂದೆಯವರ ಹೇಳಿಕೆ ಆಧಾರದ ಮೇಲೆ ನಮ್ಮ ತಂದೆ ಅವರಿಗೆ ಬೈದಿದ್ದಾರೆ ಮ್ಯಾಮ್. ಹೌದು. ಅಂಡ್ ಅವ್ರು ಏನ್ ಮಾಡಿದ್ದಾರೆ, ಅವ್ರ ಗೂಂಡ ರೀತಿ ವರ್ತನೆ ಇತ್ತು. ಇದ್ರೊಳಗೆ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಗೂಂಡ ರೀತಿ ವರ್ತನೆ ಇತ್ತು ಮ್ಯಾಮ್ ಅವ್ರಿಗೆ. ಅಂದ್ರೆ ಅಲ್ಲೂ ಹೆದರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸಾರಿ ಕೇಳೋ ತರ ಇತ್ತು ಅವ್ರು. ಇಲ್ಲ, ನೀವು ಬೈದಿದ್ದಕ್ಕೆ ನಾವು ಹೊಡೆದಿದ್ದು ಅನ್ನೋ ಇದ್ರೊಳಗೆ ಆಟಿಟ್ಯೂಡ್ ಅಲ್ಲಿ ಹೇಳಿದ್ರು ಅವರು.
ಬಟ್ ಪೊಲೀಸರು ಇಲ್ಲಿ ಕಂಪ್ಲೇಂಟ್ ತಗೊಂಡು ಕ್ರಮ ಕೈಗೊಳ್ಳೋದು ಬಿಟ್ಟು ಸಂಧಾನ ಮಾಡ್ತಾರೆ, ಕಾಂಪ್ರಮೈಸ್ ಮಾಡಿಸ್ತಾರೆ ಅಂದ್ರೆ ಅವರು ಕೂಡ ಯಾವ್ದಾದ್ರು ಇನ್ಫ್ಲೂಯೆನ್ಸ್ಗೆ ಬಲಿಯಾದ್ರ ಅಥವಾ ಪ್ರೆಷರ್ ಅವ್ರ ಮೇಲೂ ಇತ್ತ ಅಂತ ಅನಿಸ್ತಾ ನಿಮ್ಗೆ ಆ ಕ್ಷಣಕ್ಕೆ? ನಾನು ಪೊಲೀಸ್ ಅವ್ರ ಮೇಲೆ ಆಗಲಿ ಬೇರೆಯವ್ರ ಯಾರ ಮೇಲಾದರೂ ಬ್ಲೇಮ್ ಮಾಡುವಂಥ ಬ್ಲೇಮಿಂಗ್ ಗೇಮ್ಸ್ ತಗೊಳ್ಳಲ್ಲ ಮ್ಯಾಮ್. ಜಸ್ಟ್ ಹಿಂಗೆ ಕೇಳಿದ್ದಕ್ಕೆ ಹಿಂಗೆ ಕಾಂಪ್ರಮೈಸ್ ಮಾಡಿಸಿ ಕಳಿಸೋವಂಥ ಇದಾಯ್ತಲ್ಲಿ. ಸೊ ವಿಚ್ ವಾಸ್ ನಾಟ್ ದ ರೈಟ್ ವೇ ಟು ಡೂ. ನೀವು ಹೇಳ್ತಾ ಇದ್ರಿ ಒಬ್ರು ಸೂಪರ್ವೈಸರು, ಒಬ್ರು ಪೌರ ಕಾರ್ಮಿಕ ಅಂತ, ಉಳಿದ 3 ಜನ ಯಾರು? ಅಲ್ಲಿ ಇನ್ನೊಬ್ರು ಸೂಪರ್ವೈಸರ್ ಅಂತ ಅವ್ರ ಜೊತೆ ಇದ್ರು ಮ್ಯಾಮ್. ಸೂಪರ್ವೈಸರ್ ಏನು ಹಲ್ಲೆ ಮಾಡ್ತಾರೆ, ಅವ್ರ ಜೊತೆ ಮತ್ತೊಬ್ರು ಇರ್ತಾರೆ. ಅವ್ರು ಆ ವ್ಯಕ್ತಿಯು ಸಹ ನಾನು ಸೂಪರ್ವೈಸರ್ ಅಂತ ಹೇಳ್ಕೊಂಡ್ರು ನಮ್ಮ ಬಳಿ. ಅವರ ಜೊತೆ ಇಲ್ಲಿದ್ದವರು ಇನ್ನೊಬ್ರು ಪಬ್ಲಿಕ್ ಮ್ಯಾಮ್. ಪಬ್ಲಿಕ್ ಏನಿದ್ರು ಅವ್ರ ಸೇಮ್ ನಮ್ಮ ತಂದೆ ಜೊತೆ ಅವರು ಕ್ವಶನ್ ಮಾಡಿದ್ದಕ್ಕೆ ಹಲ್ಲೆಯನ್ನ ನಡೆಸುವಂತ ಸ್ಥಿತಿಗೆ ಹೋಯ್ತು, ಅದು ವಿಕೋಪಕ್ಕೆ ಹೋಯ್ತು. ಓಕೆ ಶಶಾಂಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಪೊಲೀಸ್ ಸ್ಟೇಷನಲ್ಲಿ ಏನಾಯ್ತು ಅಂತ ಹೇಳಿ. ಪೊಲೀಸರು ಹೇಳ್ತಾ ಇದ್ರು ಇಬ್ರದ್ದು ತಪ್ಪಿದೆ ಅಂತ ಹೇಳಿ. ನಿಮ್ದು ಏನ್ ತಪ್ಪಂತೆ? ಇಬ್ರದ್ದು ತಪ್ಪಿದೆ ಅಂತ ಹೇಳಿಲ್ಲ ಸರ್. ಅವರು ಫಸ್ಟ್ ಅವ್ರ ಪಾರ್ಟ್ ಆಫ್ ದ ಸ್ಟೋರಿ ಕೇಳಿದ್ರು. ಓಕೆ. ಆಮೇಲೆ ಅವ್ರು ಯಾವ ರೀತಿ ಹೇಳಿದ್ರು ಅಂದ್ರೆ ಕರ್ತವ್ಯಕ್ಕೆ ಅಡಚಣೆ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಹೋಗಿ ಬಿಂಬಿಸ್ಕೊಂಡಿದ್ರು. ಓಕೆ. ನಾವ್ ಇದನ್ನ ಹಿಂಗೆ ಪ್ರಶ್ನೆ ಮಾಡಿದ್ದು ಎಲ್ಲ ವಿತ್ ದ ವಿಜುವಲ್ಸ್ ಹೋಗಿ ಕೊಟ್ಟಾಗ ಅಲ್ಲಿ ಆ ಸೂಪರ್ವೈಸರ್ ಏನಿರ್ತಾರೆ ಆ ವ್ಯಕ್ತಿನ ಬೈತಾರೆ ಸರ್. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾರಿದ್ರು ಅವರಿಗೆ ಬೈದು ಬುದ್ಧಿವಾದ ಹೇಳ್ತಾರೆ. ಶಶಾಂಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಯಾವ ರೀತಿ BBMP ಸಿಬ್ಬಂದಿಗಳು ಬಂದ್ರು, ಸ್ಟಿಕ್ಕರ್ ಅನ್ನ ಅಂಟಿಸಿದ್ರು, ಅದಾದ್ಮೇಲೆ ಏನಾಯ್ತು ಅಂತ ಹೇಳಿ. ಪ್ರತಿಯೊಬ್ಬರ ಮನೆಗೂ ಬಂದ್ರು, ಸ್ಟಿಕ್ಕರ್ ಅನ್ನ ಅಂಟಿಸಿದ್ರು, ಹೋದ್ರು. ಅವ್ರು ಯಾರು ಪ್ರಶ್ನೆ ಮಾಡಲಿಲ್ಲ. ನಿಮಗೆ ಯಾಕೆ ಪ್ರಶ್ನೆ ಮಾಡಬೇಕು ಅನ್ನಿಸ್ತು ಅಂತ? ಸರ್ ಇದು ನಮ್ಮ ರೈಟ್ಸ್ ಅಲ್ವಾ ಸರ್? ನಾವು ಇವಾಗ ನಮ್ಗೆ ಯಾವ ಇದು ನಮ್ಮನ್ನು ನಾವು ನೋಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ವಿರುದ್ಧ ಯಾರು ವಾಯ್ಸ್ ರೈಸ್ ಮಾಡಲ್ಲ ಸರ್. ಸೊ ನಾವು ಧ್ವನಿಯಾಗಿ ನಿಂತ್ಕೊಂಡ್ವಿ, ಅದಕ್ಕೆ ರಿಸಲ್ಟ್ ಆಗಿ ನಮ್ಗೆ ಹಲ್ಲೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಸರ್. ಶಶಾಂಕ್, ನಿಮ್ ತಂದೆಯವರಲ್ಲಿದ್ದಾಗ ಸೂಪರ್ವೈಸರು ಮತ್ತೊಂದು 3 ಜನ ಬಾಡಿಗೆ ರೌಡಿಗಳು ಬಂದ್ರಲ್ಲ, ಅವ್ರ ನಡುವೆ ಏನ್ ಕಾನ್ವರ್ಸೇಷನ್ ಆಯ್ತು ಅಂತ ತಂದೆ ಏನಾದ್ರು ನಿಮ್ ಹತ್ರ ಹೇಳಿದ್ರ? ಏನ್ ಮಾತಾಗಿ ಮಾತಿಗೆ ಮಾತು ಬೆಳೆದು ಕೈ ಎತ್ತೋ ಹಂತಕ್ಕೆ ಹೋಯ್ತು ಅಂತ ಏನಾದ್ರು ಹೇಳಿದ್ರ ಅವರು? ಹಾ ಮ್ಯಾಮ್, ಇದು ಪೌರ ಕಾರ್ಮಿಕರು ಏನಿದ್ರು ಅವ್ರು ಹೋಗಿ ಸೂಪರ್ವೈಸರ್ ಅವ್ರನ್ನ ಕರ್ಕೊಂಡ್ ಬಂದ್ರು ಮ್ಯಾಮ್. ಕರ್ಕೊಂಡ್ ಬಂದಾಗ ಅಲ್ಲಿ ಇನ್ನೊಬ್ರು ಪಬ್ಲಿಕ್ ಇದ್ರು. ಅವರು ಇದೇ ಪ್ರಶ್ನೆನ ಪ್ರಶ್ನಿಸುತ್ತಿದ್ರು ಮ್ಯಾಮ್. ಆ ಸಮಯದಲ್ಲಿ ನಮ್ಮ ತಂದೆಯವರು ಅವ್ರ ಜೊತೆ ಹೋಗಿ ಅವ್ರಿಗೆ ಧ್ವನಿ ಆಗಿ ಇದನ್ನ ಕೇಳಿದ್ರು. ಏನೇನು ನಿಮ್ದು ಫಾರ್ಮಾಲಿಟೀಸ್ ಏನಿದೆ, ನಿಮ್ದು ಡಾಕ್ಯುಮೆಂಟ್ಸ್ ಆಗಲಿ ಮತ್ತೊಂದಾಗ್ಲಿ ಎಲ್ಲಿ ಏನು ತಂದಿಲ್ವಲ್ಲ, ಹೇಗೆ ಬಂದು ನೀವು ಸಮೀಕ್ಷೆ ಮಾಡ್ತಿದ್ದೀರಾ ಅಂತ. ಆ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿ ಏನ್ ಸೂಪರ್ವೈಸರ್ ಅಂತ ಬಂದಿದ್ರು, ID ಕಾರ್ಡ್ ಇಲ್ಲ, ಯೂನಿಫಾರ್ಮ್ ಇರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರು ಫಾರ್ಮಾಲಿಟೀಸ್ ಅಥವಾ ಡಾಕ್ಯುಮೆಂಟ್ಸ್ ಏನಿತ್ತು ಅದು ತಂದಿರಲಿಲ್ಲ ಮ್ಯಾಮ್. ಅದನ್ನ ಪ್ರಶ್ನಿಸಿದ್ದಕ್ಕೆ ಸ್ವಲ್ಪ ಆಕ್ರೋಶಗೊಂಡು ನಮ್ಮ ತಂದೆ ಅವ್ರನ್ನ ತಳ್ತಾರೆ ಮ್ಯಾಮ್. ಫುಟೇಜಸ್ ಅಲ್ಲಿ ಏನಿದೆ ಆ ರೀತಿ ತಳ್ತಾರೆ. ಆಗ ನಮ್ಮ ತಂದೆ ಒಂದು ಸ್ವಲ್ಪ ಪ್ರತಿರೋಧ ತೋರಿಸಿದ್ರು. ಅಂದ್ರೆ ಪ್ರಶ್ನೆ ಮಾಡಿದ್ರು, ನಿಮ್ಗೆ ಏನ್ ರೈಟ್ಸ್ ಇದೆ ನನ್ನ ತಳ್ಳೋದಕ್ಕೆ, ಅಥವಾ ಏನ್ ಅವ್ರಿನ ಫೌಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಿದ್ರು. ಅದ್ರ ಅಗೇನ್ಸ್ಟ್ ನಮ್ಮ ತಂದೆ ಕೇಳಿದಾಗ ಏಕಾಏಕಿ ಕಾಲಿನಿಂದ ಒದ್ದು ಕಾಲರ್ ಇಟ್ಕೊಂಡು ಕಪಾಳಕ್ಕೆ ಹೊಡೆಯೋ ಕೆಲಸ ಆಗುತ್ತೆ. ಸೊ ಡೇಟಾನೇ ಅವ್ರ ಹತ್ರ ಇರ್ಲಿಲ್ಲ. ಇಲ್ದಿರೋ ಡೇಟಾನ ನಿಮ್ ತಂದೆ ಕೇಳಿದಾಗ ಅವ್ರು ಹೆಂಗ್ ಕೊಡ್ತಾರೆ ಶಶಾಂಕ್? ನಾವು ಅರ್ಥ ಮಾಡ್ಕೊಳ್ಬೇಕು. ಇದೊಂದು ಡಬ್ಬಾ ಸರ್ವೆ, ಡೂಪ್ಲಿಕೇಟ್ ಸರ್ವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಈ ತರ ಪ್ರಶ್ನಿಸಿದ್ದಕ್ಕೆ ನಮ್ಮ ಮೇಲೆ ಈ ತರ ಹಲ್ಲೆ ಆಗಿರೋದ್ರಿಂದ ಸೊ ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಾ ಶಶಾಂಕ್? ಯಾಕಂದ್ರೆ ಇದು ಒಂದ್ ಘಟನೆ ಅಷ್ಟೇ ನಮ್ ಗಮನಕ್ಕೆ CCTV ಇರೋದಕ್ಕೆ ಬಂದಿರೋದು. ಇಂಥ 1000 ಘಟನೆಗಳಾಗಿರುತ್ತೆ, ಸಾವಿರಾರು ಜನರ ಮೇಲೆ ದಬ್ಬಾಳಿಕೆಗಳಾಗಿರುತ್ತೆ ಸರ್ವೆ ಹೆಸರಲ್ಲಿ. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಅಂತ? ಈಗ ನಮ್ ಜೊತೆ ಏನಾಗಿದೆ ಅದು ಬೇರೆ ಯಾರ ಜೊತೆನೂ ಆಗದೆ ಹೋಗ್ಲಿ. ಅಂಡ್ ನಾವೇನ್ ಸಮೀಕ್ಷೆ ಅಂತ ಮಾಡ್ತಿದ್ದೀವಿ ಅದೆಲ್ಲ ನಮ್ಮ ರೈಟ್ಸ್ ಕೇಳೋದಕ್ಕೆ, ಮತ್ತೆ ಅದು ಸರಿಯಾಗಿ ಆಗ್ಬೇಕು ಅಂತ ನನ್ನದೊಂದು ರಿಕ್ವೆಸ್ಟ್. ಶಶಾಂಕ್, ಈಗ ಅವರು ಮನೆ ಹತ್ರ ಬಂದಿರೋದು ನಮ್ಮ ಮನೆ ಹತ್ರ, ಅದಾದ್ಮೇಲೆ ಸಮೀಕ್ಷೆ ಮಾಡ್ತಾ ಇರೋದು ಕೂಡ ನಮ್ಮ ದುಡ್ಡಿನಲ್ಲೇ. ಅದು ಕೂಡ ನೆಟ್ಟಿಗೆ ಮಾಡ್ತಾ ಇಲ್ಲ, ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ, ಡೇಟಾ ಕಲೆಕ್ಟ್ ಮಾಡ್ತಾ ಇಲ್ಲ. ಈ ರೀತಿ ಕಾಟಾಚಾರದ ಏನು ಸಮೀಕ್ಷೆ ಏನಿದೆ ನಿಮ್ಮ ಏರಿಯಾ ಪೂರ್ತಿ ಆಗ್ತಾ ಇದೆಯಾ ಅಂತ? ಹೌದು ಸರ್. ಈ ರೀಜನ್ ಏನಿದೆ, ಚಿಕ್ಕಲ್ಸಂದ್ರ ರೀಜನ್ ಆಗಿರ್ಬೋದು, ಗೌಡನ್ಪಾಳ್ಯ ರೀಜನ್ ಆಗಿರ್ಬೋದು, ಇಲ್ಲಿ ಎಲ್ಲಾ ಕಡೆ ಇದೇ ರೀತಿ ಇದಾಗಿದೆ ಸರ್. ಓಕೆ, ಈಗ ಸ್ಟಿಕ್ಕರ್ ಅಂಟಿಸಿದ್ರು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಯ್ತು ಈ ಪ್ರಕರಣ, ಅವ್ರು ಸಾರಿ ಕೇಳಿದ್ರು, ಅಪಾಲಜಿ ಕೇಳಿದ್ರು, ಎಲ್ಲ ಸರಿ. ಈಗ ಅಟ್ಲೀಸ್ಟ್ ಇಷ್ಟೆಲ್ಲ ದುರ್ವರ್ತನೆ ತೋರಿದಂತಹ ಸಿಬ್ಬಂದಿಗಳು
ತಾವು ಮಾಡಿರೋ ತಪ್ಪನ್ನ ಅರ್ಥ ಮಾಡಿಕೊಂಡು ಸ್ಟಿಕ್ಕರನ್ನು ಕಿತ್ತಾಕೋ ಕೆಲಸ ಮಾಡಿದ್ರೆ ಅಥವಾ ಇನ್ನೂ ಹಾಗೆ ಇದೆಯಾ ಆ ಸ್ಟಿಕ್ಕರಲ್ಲಿ? ಈಗಲೂ ಹಾಗೆ ಇದೆ ಮ್ಯಾಮ್, ನಮ್ಮ ಮನೆ ಮುಂದೆ ಈಗಲೂ ಹಾಗೆ ಇದೆ. ನನಗೆ ಒಂದು ಅರ್ಥ ಆಗಲ್ಲ ಶಶಾಂಕ್, ಪೌರ ಕಾರ್ಮಿಕರದ ಕೆಲಸ ಏನು? ನಮ್ಮ ಏರಿಯಾ ಕ್ಲೀನ್ ಆಗಿದೆಯಾ, ಕಸ ಎಷ್ಟು ಉತ್ಪಾದನೆ ಆಗಿದೆ ಅದನ್ನ ತಗೊಂಡು ಹೋಗೋದು. ಕಸ ಎತ್ತವ್ರ ಹತ್ರ ಏನ್ ಸಮೀಕ್ಷೆ ಮಾಡಿಸ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೂ ಅದೇ ಪ್ರಶ್ನೆನಾ? ಹೌದು ಮ್ಯಾಮ್, ಖಂಡಿತ ನಿಜ. ಶಶಾಂಕ್, ಈಗ BBMP ಆಯುಕ್ತರು ಕೂಡ ಮಾತನಾಡ್ತಾ ಇದ್ರು, ಅದನ್ನು ನೀವು ಗಮನಿಸಿದ್ರಿ ಅಂತ ಅನ್ಕೊಂತೀನಿ. ನಿಮ್ಮ ತಂದೆ ಮೇಲಾಗಿರುವಂಥ ಹಲ್ಲೆ ವಿಚಾರಕ್ಕೆ ನಾವು ಈಗ ತನಿಖೆಗೆ ಸೂಚಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ತಂದೆ ಮೇಲೆ ಆಗಿರೋ ಹಲ್ಲೆ ಪ್ರಕರಣಕ್ಕೆ ಈಗ ಸಲ್ಲಿಸ್ತಿದ್ದಾರೆ, ಓಕೆ, ಬಟ್ ಇದೇ ರೀತಿ ಮತ್ತೆ ರಿಪೀಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ ಸರ್? ಇವಾಗ ನಮ್ಮ ಮೇಲೆ ಆಗದೆ ಇದ್ರು ಬೇರೆಯವ್ರ ಮೇಲಂತೂ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೇನು ಅಶ್ಯೂರಿಟಿ ಇರುತ್ತೆ ನಾವು ಸೇಫ್ ಅಂತ? ಸರ್ವೆ ಅಂದ್ರೆ ತುಂಬಾ ಸೈಂಟಿಫಿಕ್ ಆಗಿ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಸರ್ವೆ ಅಂತಾರೆ. ಇಲ್ಲಿ BBMP ಸಿಬ್ಬಂದಿಗಳು ಮತ್ತು ಅವರು ಸಾಕ್ ಬೆಳೆಸಿರುವಂತಹ ಬಾಡಿಗೆ ರೌಡಿಗಳು ಆಡ್ತಾರ ರೀತಿ ನೋಡಿದ್ರೆ ಈ ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಇರುತ್ತಲ್ಲ, ಇಷ್ಟು ಗಂಟೆನಲ್ಲಿ ಇಷ್ಟು ಕವರ್ ಮಾಡಿಬಿಡಿ ನೀವು ಅಂತ, ಟಾಸ್ಕ್ ಕವರ್ ಮಾಡೋದಕ್ಕೆ ಸಿಕ್ಕ ಪಕ್ಕು ಗೋಡೆಗಳ ಮೇಲೆಲ್ಲ ಅಂಟಿಸ್ಕೊಂಡು ಬರ್ತಿದ್ದಾರೆ ಅಂತ ನಮಗೆ ಅನಿಸ್ತಿದೆ ಶಶಾಂಕ್. ಹೌದು ಮ್ಯಾಮ್, ಅದೇ ರೀತಿ ಆಗ್ತಿರೋದು ಇಲ್ಲಿ. ರೈಟ್ ನೋಡೋಣ, ಇದ್ರ ಬಗ್ಗೆ BBMP ಆಯುಕ್ತರೇನೋ ಭರವಸೆ ಕೊಟ್ಟಿದ್ದಾರೆ. ಈ ತರ ಅನ್ಯಾಯಗಳು ಬೇರೆಯವ್ರಿಗೆ ಆಗದೆ ಇರಲಿ ಅನ್ನೋದು ನಮ್ದು ಕೂಡ ಆಶಯ. ಥ್ಯಾಂಕ್ ಯು ಶಶಾಂಕ್, ಇಷ್ಟೊತ್ತು ನಿಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕುರಿತಾಗಿ ನಮ್ಮ ಜೊತೆಗೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ.